ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಹಿಮಾಲಯ ವಿ ಜೆಲ್ ಬಗ್ಗೆ. ಇಲ್ಲ ಇದಕ್ಕೆ ವಿ ಜೆಲ್ ಅಂತಾನು ಕರೀತಾರೆ. ಹಿಮಾಲಯ ವಿ ಜೆಲ್ ಅಂದ್ರೆ ಏನು, ಅದ್ರ ಒಳಗಡೆ ಪ್ರಮುಖ ಘಟಕ ದ್ರವ್ಯ ಏನೇನು ಇರ್ತೈತಿ, ಯಾವ ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ನಿಮ್ಮ ಡಾಕ್ಟರ್ ನಿಮ್ಗೆ ಇದನ್ನ ಜೆಲ್ ಬರೆದು ಕೊಟ್ಟಿರ್ತಾರೆ, ಆ ಜೆಲ್ದ ಪ್ರಾಪರ್ಟೀಸ್ ಏನು, ಯಾವ ರೀತಿ ನೀವು ಇದನ್ನ ಯೂಸ್ ಮಾಡ್ಬೇಕಾಗ್ತೈತಿ, ಯಾವ ಪ್ರಮಾಣದಾಗ ಇದ್ರೊಳಗೆ ನೀವು ಜೆಲ್ ಹಾಕೋಬೇಕಾಗ್ತೈತಿ, ಮತ್ತು ಎಷ್ಟು ದಿನದ ಮಟ್ಟ ನೀವು ಇದನ್ನ ಉಪಯೋಗ ಮಾಡ್ಬೋದು, ಇದನ್ನ ಜೆಲ್ ಯೂಸ್ ಮಾಡಿದ್ರೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ಆಗ್ಬೋದು, ಯಾರಿದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡ್ಬೋದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂತ್ರ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಹಿಮಾಲಯ ವಿ ಜೆಲ್ ನೋಡ್ರಿ, ಇದು ಒಂದು ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್. ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್ ಅಂದ್ರೆ ಯಾವ ಮೆಡಿಸಿನ್ಸ್ ಬಗ್ಗೆ ನಮ್ಮ ಆಯುರ್ವೇದಿಕ್ ಸಂಹಿತ ಗ್ರಂಥ ಟೆಕ್ಸ್ಟ್ ಬುಕ್ಸ್ ನಾಗ ಎಲ್ಲಿ ಉಲ್ಲೇಖ ಸಿಗಂಗಿಲ್ರಿ. ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಪರ್ಟಿಕ್ಯುಲರ್ ಫಾರ್ಮಾಸ್ಯೂಟಿಕಲ್ ಕಂಪನಿ ಹರ್ಬಲ್ ಇಂಗ್ರೀಡಿಯೆಂಟ್ಸ್ ಇಲ್ಲ ಆಯುರ್ವೇದಿಕ್ ಜಡಿಬುಟಿಗಳನ್ನು ಉಪಯೋಗ ಮಾಡಿಕೊಂಡು ತಮ್ಮದೇ ಒಂದು ಹೊಸ ಫಾರ್ಮುಲೇಷನ್ ತಯಾರು ಮಾಡಿರ್ತಾರ, ಅದ್ರ ಟೆಸ್ಟಿಂಗ್ ಮಾಡಿಸ್ತಾರ, ಅದ್ರ ಅಪ್ರೂವಲ್ ತಗೊಂತಾರ, ಅವ್ರ ಕಡೆ ಇದ್ರದ್ದು ಮಾಲೀಕಾನ ಹಾಕಿರ್ತೈತಿ. ಇದಕ್ಕೆ ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್ ಅಂತ ಕರೀಲಾಗ್ತೈತ್ರಿ. ಮತ್ ಈ ಜೆಲ್ಲದ್ದು ಉಪಯೋಗ ಎಲ್ಲಿ ಮಾಡ್ತಾರಪ್ಪ ಅಂದ್ರ ಮಹಿಳೆಯರದಲ್ಲಿ ಯೋನಿ ಸಂಬಂಧಿತ ರೋಗ ಇಲ್ಲ ಸಮಸ್ಯೆ ಅದಾವ ಅಂದ್ರೆ ಅದನ್ನ ಗುಣಪಡಿಸಲಿಕ್ಕೆ ಇದ್ರ ಉಪಯೋಗ ಮಾಡಲಾಗ್ತೈತೆ. ಡೀಟೇಲ್ ನಾನು ನಿಮ್ಗೆ ಮುಂದೆ ತಿಳಿಸ್ತೀನಿ. ಇದ್ರೊಳಗೆ ಕೀ ಇಂಗ್ರೀಡಿಯೆಂಟ್ಸ್ ಏನಿರ್ತಾವ ಅನ್ನೋ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನೋಡ್ರಿ, ಪ್ರತಿ 1 ಗ್ರಾಮ್ ಜೆಲ್ ಏನಿರ್ತೈತಿ ಅದ್ರ ಒಳಗಡೆ ಎಕ್ಸ್ಟ್ರಾಕ್ಟ್ ಇರ್ತೈತ್ರಿ. ತ್ರಿಫಲ 4 mg, ಸತಪತ್ರಿ 3.6 mg, ಎಲ್ಲ 3.6 mg, ಪುನರ್ನವ 3.6 mg, ಸೆಲಿಯಂ 2.0 mg, ನಿರ್ಗುಂಡಿ 1.6 mg, ಹರಿದ್ರ 1.6 mg. ಮತ್ತು ಇವು ಎಲ್ಲ ಇಂಗ್ರೀಡಿಯೆಂಟ್ಸ್ಗೆ ಭಾವನೆ ಕೊಡ್ಲಾಗ್ತೈತ್ರಿ. ಆ ಭಾವನೆ ಯಾವ ಡ್ರಗ್ಸ್ಲೆ ಕೊಡ್ತಾರ ಅಂದ್ರ ಮೆಂದಿಕ, ಶತಪುಷ್ಪ, ನಿಂಬ, ದೇವದಾರು, झंडूಗ, ಕಮಲ, ಇವೆಲ್ಲ ಇದರಲ್ಲಿ ಡ್ರಗ್ಸ್ಲೆ ಭಾವನೆ ಕೊಡ್ಲಾಗ್ತೈತ್ರಿ. ಈಗ ಹೇಳ್ಕೊಡ್ತೀನಿ ಇದ್ರ ಇಂಡಿಕೇಶನ್, ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ಡಾಕ್ಟರ್ ಬರೆದು ಕೊಟ್ಟಿರ್ತಾರ. ಒಂದೇದ್ ನೋಡ್ರಿ, ವಜೈನೈಟಿಸ್. ಮಹಿಳೆಯರು ಯೋನಿ ಮೇಲೆ ಏನಾದ್ರು ಸೂಜನ್ ಬಾವು ಬಂದೈತಂದ್ರೆ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಬರೆದು ಕೊಟ್ಟಿರ್ತಾರ್ರಿ. ಇಲ್ಲ ಮಹಿಳೆಯರು ಯೋನಿದಾಗ ಬಹಳ ಜಾಸ್ತಿ ಕೆರೆತ ಆಗ್ತಾ ಇದೆ ಅಂದ್ರ, ಬಹಳ ಜಾಸ್ತಿ ಅಲ್ಲಿ ಉರಿ ಆಗ ಕುಂತೈತಂದ್ರ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಬರೆದು ಕೊಟ್ಟಿರ್ತಾರ. ಇಲ್ಲ ಮಹಿಳೆಯರಿಗೆ ವಜೈನಲ್ ಕ್ಯಾಂಡಿಡಿಯಾಸಿಸ್ ಸಮಸ್ಯೆ ಆಗೈತಂದ್ರ, ಯೋನಿ ಭಾಗದಾಗ ಫಂಗಲ್ ಇನ್ಫೆಕ್ಷನ್ ಆಗೈತಂದ್ರ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಬರೆದು ಕೊಟ್ಟಿರ್ತಾರ. ಇಲ್ಲ ಮಹಿಳೆಯರಿಗೆ ಟ್ರೈಕೋಮೋನಿಯಾಸಿಸ್ ಈ ಸಮಸ್ಯೆ ಆಗೈತಂದ್ರ, ಇದು ನೋಡ್ರಿ ಒಂದು ಪ್ಯಾರಾಸೈಟಿಕ್ ವಜೈನಲ್ ಇನ್ಫೆಕ್ಷನ್ ರೀ. ಇದು ಏನ್ರ ಆಗೈತಂದ್ರೆ ಇದನ್ನ ಗುಣಪಡಿಸ್ಲಿಕ್ಕೆ ಬರೆದು ಕೊಟ್ಟಿರ್ತಾರೆ. ಇಲ್ಲ ಮಹಿಳೆಯವ್ರಿಗೆ ನಾನ್ ಸ್ಪೆಸಿಫಿಕ್ ಬ್ಯಾಕ್ಟೀರಿಯಲ್ ವಜೈನೈಟಿಸ್ ಸಮಸ್ಯೆ ಆಗೈತಂದ್ರ ಅದನ್ನ ಗುಣಪಡಿಸ್ಲಿಕ್ಕೆ ಬರ್ದು ಕೊಟ್ಟಿರ್ತಾರ. ಇಲ್ಲ ಮಹಿಳೆಯರಿಗೆ ಯೋನ್ಯಾಗ ಪದೇ ಪದೇ ಇನ್ಫೆಕ್ಷನ್ ಆಗಾಕ ಕುಂತವ ಅಂದ್ರ ಅದನ್ನ ತಡಿಲಿಕ್ಕೆ ಬರ್ದು ಕೊಟ್ಟಿರ್ತಾರೆ. ಇಲ್ಲ ಮಹಿಳೆಯವ್ರ ಯೋನ್ಯಾಗಿಂತ ಅಬ್ ನಾರ್ಮಲ್ ಡಿಸ್ಚಾರ್ಜ್ ಆಗ್ತಾ ಇದೆ, ಸೊ ಅದನ್ನ ತಡಿಲಿಕ್ಕೆ ಡಾಕ್ಟರ್ ಬರ್ದು ಕೊಟ್ಟಿರ್ತಾರೆ. ಸೊ ಈ ಜಲದ ಪ್ರಾಪರ್ಟೀಸ್ ಏನು, ಇದು ಆಂಟಿ ಬ್ಯಾಕ್ಟೀರಿಯಲ್ ಹಂಗೆ ಕೆಲಸ ಮಾಡುತ್ತೆ. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ತಡಿಲಿಕ್ಕೆ ಕೆಲಸ ಮಾಡ್ತೈತಿ. ಆಂಟಿ ಮೈಕ್ರೋಬಿಯಲ್ ಹಂಗೆ ಕೆಲಸ ಮಾಡ್ತೈತಿ. ಮೈಕ್ರೋಬ್ಸ್ ಏನಾರ ಇನ್ಫೆಕ್ಷನ್ ಆಯ್ತಂದ್ರೆ ಅದನ್ನ ಗುಣಪಡಿಸ್ಲಿಕ್ಕೆ ಕೆಲಸ ಮಾಡ್ತೈತಿ. ಆಂಟಿ ಫಂಗಲ್ ಹಂಗೆ ಕೆಲಸ ಮಾಡ್ತೈತಿ. ಫಂಗಲ್ ಇನ್ಫೆಕ್ಷನ್ ತಡಿಲಿಕ್ಕೆ ಇದು ಕೆಲಸ ಮಾಡ್ಕೊಡ್ತೈತ್ರಿ. ಈಗ ಈ ಜೆಲ್ ಯಾವ ರೀತಿ ನೀವು ಯೂಸ್ ಮಾಡ್ಕೋಬಹುದು ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ನೋಡ್ರಿ, ಅದು ಜೆಲ್ ನಿಮ್ ಕಡೆ ಐತಂದ್ರ ಆ ಬಾಕ್ಸ್ ಒಳಗ ಒಂದು ಟ್ಯೂಬ್, ಒಂದು ಅಪ್ಲಿಕೇಟರ್ ಕೊಟ್ಟಿರ್ತಾರ್ರಿ. ಆ ಟ್ಯೂಬ್ ಏನೈತ್ ನೋಡ್ರಿ ವಿ ಜೆಲ್, ಅದ್ರದ್ದು ಮುಚ್ಚಳ ಏನೈತ್ ಮ್ಯಾಲಿಂದ ಅದನ್ನ ತಕೊಂಡ್ಬಿಡ್ರಿ ಮೊದ್ಲ. ಅದ್ರ ಜೊತೆಗೆ ನಿಮ್ಗೊಂದು ಅಪ್ಲಿಕೇಟರ್ ಕೊಟ್ಟಿರ್ತಾರ, ಅದು ಇಂಜೆಕ್ಷನ್ ರೀತಿ ಇರ್ತೈತ್ರಿ. ಸೊ ಅಪ್ಲಿಕೇಟರ್ ಏನ್ ಮಾಡ್ಬೇಕಪ್ಪ ಅಂದ್ರ ಆ ಜೆಲ್ ಏನಿದೆ ನೋಡ್ರಿ ಅದ್ರದ್ದು ಟ್ಯೂಬ್ ತೆಗದಾದ್ಮೇಲೆ ನಾಬ್ ಇರ್ತೈತಲ್ಲ ಅದ್ರ ಮೇಲೆ ಒಂದ್ ಚಂದಾಗ ಫಿಟ್ ಮಾಡ್ಕೊಂಡ್ಬಿಡ್ರಿ. ಫಿಟ್ ಮಾಡ್ಕೊಂಡಾದ್ಮೇಲೆ ಆ ಜೆಲ್ ಏನೈತ್ ನೋಡ್ರಿ ತಳಗಡೆ ಅಂತ ಚಂದಾಗ ಒತ್ತಿದ್ರೆ ಏನಾಗುತ್ತಾ, ಅದು ಜೆಲ್ ಏನೈತಿ ನೋಡ್ರಿ ಆ ಅಪ್ಲಿಕೇಟರ್ ಒಳಗಡೆ ಹೋಗ್ತೈತಿ. ಮತ್ತ ಅದು ಅಪ್ಲಿಕೇಟರ್ ಮ್ಯಾಲ ಒಂದು ಇಂಜೆಕ್ಷನ್ ಮಾಡೋ ರೀತಿದು ಒಂದ್ ಇರ್ತೈತ್ರಿ, ಪ್ಲಂಗರ್ ಇರ್ತೈತಿ, ಅದು ಮ್ಯಾಲ ಹೋಗ್ತೈತಿ. ಸೊ ಎಷ್ಟು ಡೋಸ್ ಡಾಕ್ಟರ್ ನಿಮ್ಗೆ ಉಪಯೋಗ ಮಾಡಕ್ ಹೇಳ್ಯಾರ ಅಷ್ಟು ಅದ್ರೊಳಗೆ ಪುಷ್ ಮಾಡ್ಕೊಂಡ್ಬಿಡ್ರಿ. ಪುಷ್ ಮಾಡ್ಕೊಂಡಾದ್ಮೇಲೆ ಅದು ಅಪ್ಲಿಕೇಟರ್ ಏನೈತಿ ನೋಡ್ರಿ ಅದನ್ನ ತಕ್ಕೊಂಡ್ಬಿಡ್ರಿ. ತಕ್ಕೊಂಡಾದ್ಮೇಲೆ ನೀವು ಬೆನ್ ಮೇಲೆ ನೆಲದಾಗ ಇಲ್ಲ ಬೆಡ್ ಮೇಲೆ ಎಲ್ಲರ ಮಕ್ಕೊಂಡ್ಬಿಡ್ರಿ. ಎರಡು ಕಾಲು ಫೋಲ್ಡ್ ಮಾಡ್ಕೊಂಡ್ಬಿಡ್ರಿ. ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಅದು ಅಪ್ಲಿಕೇಟರ್ ಏನೈತೆ ನೋಡ್ರಿ ನಿಮ್ ಯೋನಿ ಒಳಗಡೆ ವಜಾನ ಒಳಗಡೆ ಇಟ್ಕೊಂಡ್ಬಿಡ್ರಿ. ಮತ್ತು ಅದು ಪ್ಲಂಗರ್ ಏನೈತೆ ನೋಡ್ರಿ ಅದನ್ನ ಹಗರ್ಕ ಪುಷ್ ಮಾಡ್ರಿ. ಪುಷ್ ಮಾಡಿದ್ರೆ ಏನಾಗುತ್ತೆ, ಅದ್ರ ಒಳಗಡೆ ಕ್ರೀಮ್ ಕಂಟೆಂಟ್ ಏನಿರ್ತೈತೆ ನೋಡ್ರಿ ಅದನ್ನ ಮಹಿಳೆಯವ್ರದ್ದು ವಜಾನ ಯೋನಿ ಒಳಗಡೆ ಹೋಗ್ತೈತ್ರಿ. ಹೋಗಾದ್ಮೇಲೂ 1-2 ನಿಮಿಷ ಅದೇ ಪೊಸಿಷನ್ನಾಗ ಇರ್ಬೇಕಾಗ್ತೈತಿ.
ಯಾಕಂದ್ರೆ ಅದು ಕ್ರೀಮು ಚಂದ ಒಳಗಡೆ ಸ್ಪ್ರೆಡ್ ಆಗ್ಬೇಕ್ರಿ. ಸೊ ಅದು ಕ್ರೀಮ್ ಒಳಗಡೆ ಹೋದ ತಕ್ಷಣ ನೀವು ಅದನ್ನ ಅಪ್ಲಿಕೇಟರ್ ಏನಿರ್ತದೆ ನೋಡ್ರಿ ಹೊರಗೆ ತೆಗೆದು ಬಿಡ್ರಿ. ಅದೇ ಪೊಸಿಷನ್ ಒಂದೆರಡು ನಿಮಿಷ ಇರ್ರಿ, ಯಾಕಂದ್ರೆ ಚಂದಾಗ ಜೆಲ್ ಸ್ಪ್ರೆಡ್ ಆಗ್ಬೇಕ್ರಿ ಒಳಗಡೆ. ಸೊ ಈ ರೀತಿ ನೀವು ಇದನ್ನ ಉಪಯೋಗ ಮಾಡಬಹುದು. ಮತ್ತು ಅದು ಅಪ್ಲಿಕೇಟರ್ ಏನೈತೆ ನೋಡ್ರಿ ಅದನ್ನ ಚಂದಾಗ ಬಿಸಿನೀರ್ನಾಗ ಇಲ್ಲ ಉಗುರು ಬಿಸಿನೀರ್ನಾಗ ಚಂದಾಗ ತೊಳ್ಕೊಂಡ್ಬಿಡ್ರಿ. ಯಾಕಂದ್ರೆ ಮತ್ತೆ ಅದು ರೀಯೂಸ್ ಮಾಡ್ಲಿಕ್ಕೆ ಪಾಸಿಬಲ್ ಆಗುತ್ತೆ ಆ ರೀತಿ ನೀವು ಅದನ್ನ ತೊಳ್ಕೊಂಡ್ರೆ ಅಂದ್ರೆ. ಈ ರೀತಿ ನೀವು ಇದನ್ನ ಜೆಲ್ ಯೂಸ್ ಮಾಡ್ಕೋಬಹುದ್ರಿ. ಈ ಜೆಲ್ ನೋಡ್ರಿ ದಿನಕ್ಕೆ 1 ಹೊತ್ತು ಇಲ್ಲ 2 ಹೊತ್ತು ಕೂಡ ಉಪಯೋಗ ಮಾಡಬಹುದು. ಈಗ ಅದ್ರೊಳಗೆ ಜೆಲ್ ಎಷ್ಟು ಪ್ರಮಾಣದಾಗ ತಗೋಬೇಕು ಅಪ್ಲಿಕೇಟರ್ ಒಳಗೆ ನೋಡ್ರಿ ನಿಮ್ ಡಾಕ್ಟರ್ ಎಷ್ಟು ತಗೊಳಕ್ ಹೇಳಂತಾರ ಅಷ್ಟು ನೀವು ತಗೋಬಹುದು. ಜನರಲಿ 1 ಗ್ರಾಮ್ಲಿಂತ 2 ಗ್ರಾಮ್ 1 ಹೊತ್ತಿಗೆ ಯೂಸ್ ಮಾಡ್ಲಿಕ್ಕೆ ಡಾಕ್ಟರ್ ಹೇಳಿರ್ತಾರೆ. ಎಷ್ಟು ದಿನದ ಮಟ್ಟ ಇದನ್ನ ನೀವು ಉಪಯೋಗ ಮಾಡಬಹುದು. ಸೊ ನೋಡ್ರಿ ನಿಮ್ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನದ ಮಟ್ಟ ನಿಮ್ಗೆ ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೇಳಂತಾರ ಅಷ್ಟು ದಿನ ನೀವು ಇದ್ರ ಉಪಯೋಗ ಮಾಡಬಹುದ್ರಿ. ಯಾಕಂದ್ರೆ ನಿಮ್ ಬಾಡಿ ಕಂಡೀಷನ್ ಏನು, ನಿಮ್ಗೆ ಏನ್ ಸಮಸ್ಯೆ ಆಗಿದೆ, ಎಷ್ಟು ಹಳೆ ಸಮಸ್ಯೆ ಅದು ಎಲ್ಲ ನೋಡ್ಕೊಂಡು ಡಾಕ್ಟರ್ ನಿಮ್ಗೆ ಸಜೆಸ್ಟ್ ಮಾಡ್ತಾರ್ರಿ. ಸೊ ಡಾಕ್ಟರ್ ಹೇಳ್ದಂಗೆ ನೀವು ಕೇಳ್ಕೋಬಹುದು. ಇಲ್ಲ 1 ವಾರಲಿಂತ 2 ವಾರ ಮಟ್ಟ ಜನರಲಿ ಡಾಕ್ಟರ್ ಸಜೆಸ್ಟ್ ಮಾಡ್ತಾರ್ರಿ. ಸೊ ಇಲ್ಲಿ ನಾವು ತಿಳ್ಕೊಬೇಕಾಗಿದ್ದ ವಿಷಯ ಏನಪ್ಪಾ ಅಂದ್ರೆ ಈ ಜೆಲ್ ಜೊತೆಗೆ ಡಾಕ್ಟರ್ ನಿಮಗೆ ಇಲ್ಲಿ ಟ್ಯಾಬ್ಲೆಟ್ಸು, ಕ್ಯಾಪ್ಸ್ಯೂಲ್ಸು, ಟಾನಿಕ್ ಬಾಟ್ಲಿ, ಸಿರಪ್ಸ್ ಅವನ್ನೆಲ್ಲ ಕೊಟ್ಟಿರ್ತಾರೆ. ಎಲ್ಲ ಕಾಂಬಿನೇಷನ್ನಾಗ ವರ್ಕ್ ಆದ್ರೆ ಮಾತ್ರ ನಿಮ್ಗೆ ಬಹಳ ಒಳ್ಳೆ ರಿಸಲ್ಟ್ ಸಿಗ್ತೈತ್ರಿ. ಈ ಜೆಲ್ ಯೂಸ್ ಮಾಡಿದ್ರೆ ಏನೇನು ಸೈಡ್ ಎಫೆಕ್ಟ್ ಆಗ್ಬೋದು. ಸೊ ನೋಡ್ರಿ ಇದರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ, ನೋ ಸೈಡ್ ಎಫೆಕ್ಟ್. ಯಾರು ಈ ಜೆಲ್ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೊ ನೋಡ್ರಿ ನಾ ಇಂಗ್ರೀಡಿಯೆಂಟ್ಸ್ ಏನೇನು ಅದಾವ ನಿಮ್ಗೆ ಮೊದಲೇ ಹೇಳೀನಿ. ಯಾವುದೇ ಇಂಗ್ರೀಡಿಯೆಂಟ್ಲಿ ಮೊದಲು ನಿಮ್ಗೆ ಎಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ಇದನ್ನ ನೀವು ಜೆಲ್ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಿಡ್ರಿ. ಇದ್ರ ಮೂಲ್ಯ ಎಷ್ಟಪ್ಪ ಅಂದ್ರೆ ಇದು ನೋಡ್ರಿ ನಿಮ್ಗೆ 120 120 ರೂಪೀಸ್ನಾಗ 30 ಗ್ರಾಮದ್ದು ಜೆಲ್ ಸಿಗ್ತೈತ್ರಿ. ಹಿಮಾಲಯ ವಿ ಜೆಲ್ದು ಅವೈಲೇಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ನೋಡ್ರಿ ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ದು ಕೊಟ್ಟಂತಹ ಚೀಟಿ ಇತ್ತಂದ್ರ ಇದನ್ನ ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿ ಇಲ್ಲ ಯಾವ್ದಾದ್ರು ಆನ್ಲೈನ್ ಫಾರ್ಮಸಿದಾಗ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದ್ರಿ ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇಲ್ಲಾರ್ದು ತೊಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.